ತಾಲೂಕಿನ ಮಹಾನ್ ವ್ಯಕ್ತಿಗಳ ಅಪಾರ ಕೊಡುಗೆಯ ನೆನಪು ಸದಾ ಅಜರಾಮರವಾಗಿಸಲು ಈಗ ಹೋರಾಟಕ್ಕೆ ಪಣ. ಬಸವರಾಜ ಗಾಣಿಗೇರ. ಕೋಸ್ಟಗಿ ತಾಲೂಕಿನ ಮಾಜಿ ಶಾಸಕರುಗಳಾದ ದಿವಂಗತ ಪುಂಡಲೀಕಪ್ಪ ಜ್ಞಾನಮೊಟ್ಟೆ ಮಾಜಿ ಶಾಸಕ ಮತ್ತು ಹಟ್ಟಿ ಚಿನ್ನದ ಗಣಿ ಮಾಜಿ ಅಧ್ಯಕ್ಷ ದಿವಂಗತ ಹನುಮಗೌಡ ಎಸ್ ಪಾಟೀಲ, ಮಾಜಿ ಶಾಸಕ ಕಾಂತರಾವ್ ದೇಸಾಯಿ ಮತ್ತು ಹೋರಾಟಗಾರ ಅಬ್ದುಲ್ ರಾಬ್ ಸಾಬಾ ಇವರ ಸಾಧನೆ ಮತ್ತು ಇವರ ಅಭಿವೃದ್ಧಿ ಕಾರ್ಯ ಕುಷ್ಟಗಿ ತಾಲೂಕಿನಲ್ಲಿ ಅಜರಾಮರವಾಗಿದ್ದು, ಇವರ ನೆನಪು ಸದಾ ಇರಬೇಕು ಎಂಬ ದೃಷ್ಟಿಯಿಂದ ಪಠ್ಯದಲ್ಲಿ ಹೋರಾಟ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಹೈದರಾಬಾದ್ ಕರ್ನಾಟಕ ಯುವ ಶಕ್ತಿ ಸಂಸ್ಥಾಪಕ ಬಸವರಾಜ ಗಣಿಗಾರ ಹೇಳಿದರು. ನಂತರ ಇಲ್ಲಿನ ಹಳೆ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಮ್ಮ ತಾಲೂಕಿನ ಹೆಮ್ಮೆಯ ತಾಲೂಕಿನ ಅಭಿವೃದ್ಧಿಯ ಹರಿಕಾರರು, ಹುಟ್ಟು ಹೋರಾಟಗಾರರು, ಇವರ ನೆನಪು ಸದಾ ಹಚ್ಚ ಹಸಿರಾಗಿ ಉಳಿಯಬೇಕಾದ್ರೆ ಇವರ ಹೆಸರು ಮತ್ತು ಇವರ ಒಂದು ಪ್ರತಿಮೆ ಕುಷ್ಟಗಿ ಪಟ್ಟಣದಲ್ಲಿ ಅಜರಾಮರವಾಗಿ ಉಳಿಸಲು ನಾನು ಪಾದಯಾತ್ರೆ ಮಾಡುವ ಮೂಲಕ ಹೋರಾಟವನ್ನು ಹಮ್ಮಿಕೊಳ್ಳುತ್ತಿದ್ದೇನೆ. ಅದಕ್ಕಾಗಿ ಸಾರ್ವಜನಿಕರು ನನ್ನ ಹೋರಾಟಕ್ಕೆ ಬೆಂಬಲ ಕೊಟ್ಟು ಯಾವುದೇ ಜಾತಿ ಭೇದವಿಲ್ಲದೆ ಪಕ್ಷ ಭೇದವಿಲ್ಲ ಮರೆತು ಪ್ರತಿಯೊಬ್ಬರು ನನ್ನ ಹೋರಾಟಕ್ಕೆ ಬೆಂಬಲಿಸಬೇಕು ಎಂದರು. ಸ್ವತಂತ್ರ ಅಭ್ಯರ್ಥಿಯಾಗಿ ಸಮಾಜಕ್ಕೆ ಕಳಕಳಿ ಉಳ್ಳವರಾಗಿದ್ದರು. ಈ ಕುಷ್ಟಗಿ ತಾಲೂಕಿನಲ್ಲಿ ಬೃಹತ್ ವಿಸ್ತೀರ್ಣವುಳ್ಳಂತಹ ಕೆರೆ ನಿರ್ಮಾತೃ ಅಂತ ಇತಿಹಾಸದ ಪುಟಗಳು ಹೇಳ್ತಾರೆ. ಸೊ ಅದಕ್ಕೆ ಪುರಾವೆಯಾಗಿ ಜಲದೀಕ್ಷೆ ಅಂತೇಳಿ ಇತ್ತೀಚೆಗೆ 2019ರಲ್ಲಿ ಏನು ಎಲ್ಲರೂ ಸೇರಿಕೊಂಡು ಸಾರ್ವಜನಿಕರು, ಜನಪ್ರತಿನಿಧಿಗಳು, ಗುತ್ತಿಗೆದಾರರು ಎಲ್ಲರ ಸಹಭಾಗಿತ್ವದಲ್ಲಿ ಏನು ಕೆರೆ ಹೂಳೆತ್ತುವಂಥ ಕೆಲಸ ಆಯಿತು. ಆ ಕೆರೆ ಕನಸು ಯಾರ್ದಂತಾರೆ ಅಬ್ದುಲ್ ರಬ್ ಸಾಬ್ 1992ರ ಅವಧಿಯಲ್ಲಿ ದಿವಂಗತ ಹನುಮಗೌಡ ಶೆಟ್ಟರಗೌಡ ಪಾಟೀಲರು ಶಾಸಕರಾಗಿರ್ತಾರೆ. ಆಗಿನ ಮುಖ್ಯಮಂತ್ರಿ ಬಂಗಾರಪ್ಪನವರ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ನಿರ್ಬಿಡಿ ಇಲ್ಲದೆ ಅವ್ರು ಏನು ಮಾಡ್ತಾರೆ, ಪ್ರಸ್ತಾವನೆ ಕೊಟ್ಟು ಅವರ ಕೂಗಿಗೆ ಕಿವಿ ಕೇಳದಿದ್ದಾಗ, ಆಲಿಸದೆ ಅವರ ಕೂಗಿಗೆ ಧ್ವನಿ ಆಗದೇ ಇದ್ದಾಗ ಅವರ ಮೈಕನ್ನು ಕಸ್ಕೊಂಡು, ಆಗಿನ ಮುಖ್ಯಮಂತ್ರಿಗಳ ಮೈಕನ್ನು ಕಸ್ಕೊಂಡು ನಿಡಸೇಶಿ ಕೆರೆ ಅಭಿವೃದ್ಧಿಗೆ ಆ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ. ನಾನು ಈ ರೀತಿ ಸಮೀಕ್ಷೆ ಮಾಡಿದ್ದೀನಿ, ನಕ್ಷೆ ಮಾಡಿದ್ದೀನಿ, ತಾವು ಬಂದು ಅದನ್ನು ನೋಡಿ ಅದಕ್ಕೆ ಅನುಮೋದನೆ ಕೊಡಬೇಕು ಅಂತೇಳಿ ಆಗ ಸ್ಪಂದಿಸಿದಂಥ ಎಸ್ ಬಂಗಾರಪ್ಪನವರು ಸ್ಥಳಕ್ಕೆ ಆಗಮಿಸಿ ಅಲ್ಲೇ ಅಂದಾಜು ಒಂದು 50 ಲಕ್ಷ ರೂಪಾಯಿ ಅನುದಾನವನ್ನು ಸಮೀಕ್ಷೆಗೆ ಮತ್ತು ಅಭಿವೃದ್ಧಿ ಕಾರ್ಯಕ್ಕೆ ಮಂಜೂರು ಮಾಡ್ತಾರೆ ಅವರ ಶಾಸಕರ ನೇತೃತ್ವದಲ್ಲಿ. ಇದು ಇತಿಹಾಸ. ಸೊ ನಂತರ 2021-22 ಸಂದರ್ಭದಲ್ಲಿ ನಾವು ಕೆರೆಗೆ ನಾಮಕರಣ ಮಾಡಬೇಕು ಅಂತ ಇದು ಮಾಡಿದಾಗ ಆಲ್ರೆಡಿ ನಾಮಕರಣ ಆಗಿ ಉದ್ಯಾನವನಕ್ಕೆ, ಅಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಉದ್ಯಾನವನಕ್ಕೆ ನಾಮಕರಣ ಆಗಿತ್ತು. ಅದು ಕಾರಣಾಂತರದಿಂದ ಕಾಣದ ಕೈವಾಡದಿಂದ ಅದನ್ನು ಮತ್ತೆ ಅಳಗಿಸಲಾಯಿತು. ದಯವಿಟ್ಟು ಅದು ಆಗಬಾರ್ದಾಗಿತ್ತು. ಅದಕ್ಕೆ ನಾವು ಖೇದವನ್ನು ವ್ಯಕ್ತಪಡಿಸ್ತಾ ಈಗ ಅಲ್ಲಿ ಏನಾಗಿದೆ, ಸಾಕಷ್ಟು ಅನುದಾನದಲ್ಲಿ ಉದ್ಯಾನವನ ಅಭಿವೃದ್ಧಿ ಆಯಿತು. ಆದರೆ ಅದರ ನಿರ್ವಹಣೆ ಕೊರತೆಯಿಂದಾಗಿ ಸಾಕಷ್ಟು ತೊಂದರೆ ಆಗಿದೆ ಮತ್ತು ಅಲ್ಲಿ ಯಾರೂ ಕೂಡ ಈಗ ಹೋಗ್ತಾ ಇಲ್ಲ. ಅದನ್ನು ಕೊಡಕೇರಿ ಗ್ರಾಮ ಪಂಚಾಯಿತಿಯಿಂದ ಕುಷ್ಟಗಿ ಪುರಸಭೆಯವರು ಆ ಉದ್ಯಾನವನಕ್ಕೆ ಶ್ರೀ ಅಬ್ದುಲ್ ರಬ್ ಸಾಬ್ರ ಹೆಸರನ್ನು ನಾಮಕರಣ ಮಾಡಬೇಕು, ಜೊತೆಗೆ ನಿರ್ವಹಣೆಯ ಜವಾಬ್ದಾರಿಯನ್ನು ಪುರಸಭೆಯವರು ಹೊತ್ಕೊಳ್ಬೇಕು ಅಂತ ಬೇಡಿಕೆ. ಅದಕ್ಕೂ ಕೂಡ ಅವರ ಮನೆಯಿಂದ ಕುಷ್ಟಗಿ ನಗರದಲ್ಲಿ ಮೇಲ್ಸೇತುವೆ ಇದೆ, ಏನಿದೆ ಅದು 68 ಕೋಟಿ ರೂಪಾಯಿಗೂ ಅಧಿಕ ಅಂದಾಜು ಮೊತ್ತದ ಮೇಲ್ಸೇತುವೆಗೆ ಈಗಾಗಲೇ 2020 ಜೂನ್ರಲ್ಲಿ ನಾಮಕರಣ ಆಗಿದೆ. ಆದರೆ ಆ ಮೇಲ್ಸೇತುವೆಗೆ ನಾಮಕರಣ ಮತ್ತು ನಾಮಫಲಕ ಅಳವಡಿಕೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳಿದ್ದವು. ಈಗಾಗಲೇ 5 ವರ್ಷ ಕಳೆದಿದೆ. ನಮ್ಮ ದುರ್ದೈವ ಏನಂತಂದರೆ, ಸ್ವಾತಂತ್ರ್ಯ ಹೋರಾಟಗಾರರು ಮಾಜಿ ಶಾಸಕರ ಹೆಸರನ್ನು ಇಡಲಿಕ್ಕೆ, ಅವರ ಹೆಸರಿನ ನಾಮಫಲಕವನ್ನು ಅಳವಡಿಸಲಿಕ್ಕೆ ಮತ್ತೆ ಹೋರಾಟ ಮಾಡಬೇಕಾದಂಥ ಅನಿವಾರ್ಯತೆ ಬಂದಿದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರತಿ ವರ್ಷ ಅವ್ರ ಕುಟುಂಬ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದೆ ಮೋಡಿ ಭೂಮಜ್ಜ ಅವರು ಮತ್ತು ಪುಂಡಲೀಕಪ್ಪ ಜ್ಞಾನಮೊಟ್ಟೆ ಅವರ ಸ್ಮರಣಾರ್ಥ. ಸೊ ಅದು ಅವರಿಗೆ ಸಾಕಷ್ಟು ಪ್ರಬಲ ವಿರೋಧ ಒಡ್ಲಿಕ್ಕೆ ಆಗ್ತಾ ಇಲ್ಲ. ಆದರೆ ಏನೇ ಇರಲಿ, ನಿಸ್ವಾರ್ಥತೆಯಿಂದ ಸ್ವತಂತ್ರ ಹೋರಾಟಗಾರರಿಗೆ ನಾವು ಸಲ್ಲಿಸಬೇಕಾದ ಗೌರವ, ಅವರ ಹೆಸರನ್ನು ನಮ್ಮ ತಾಲೂಕಿನಲ್ಲಿ ಅಜರಾಮರವಾಗಿ ಉಳಿಸ್ತಕ್ಕಂಥದ್ದು. ಅವರು 1957ರಲ್ಲಿ ಒಂದ್ಸರಿ ಶಾಸಕರಾಗ್ತಾರೆ. ನಂತರ 1967ರಲ್ಲಿ ಒಂದ್ಸರಿ ಶಾಸಕರಾಗ್ತಾರೆ. ಅವಾಗಲೂ ಕೂಡ ತಮ್ಮ ಕುಟುಂಬಕ್ಕೆ ತಾವು ತಮ್ಮ ಸದಸ್ಯರ
ಸಲುವಾಗಿ ಅಲ್ಲದೆ ತಾವು ಇಡೀ ಸಮಾಜಕ್ಕೆ, ಇಡೀ ತಾಲೂಕಿಗೆ ಸಾಕಷ್ಟು ಕೊಡುಗೆಗಳನ್ನು ಶಿಕ್ಷಣ ರಂಗದಲ್ಲಿ, ಆರೋಗ್ಯದಲ್ಲಿ, ಮೂಲಭೂತ ಸೌಕರ್ಯದಲ್ಲಿ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಅವರ ಸವಿನೆನಪಿಗಾಗಿ ಅವರ ನಾಮಫಲಕವನ್ನು ಅಳವಡಿಸಬೇಕು ಅಂತೇಳಿ ಒಂದು ದಿನಾಂಕವನ್ನು ನಿಗದಿಗೊಳಿಸಿ ಅವರ ಮನೆಯಿಂದ ಹೊರಟು ಮೇಲ್ಸೇತುವೆ ಪ್ರಾರಂಭದ ಸ್ಥಳದಿಂದ ಹಿಡಿದು ಅಂತಿಮವಾಗ್ತಕ್ಕಂಥ ಮತ್ತೊಂದು ಬದಿಯ ಭಾಗಕ್ಕೆ ನಾವು ಪಾದಯಾತ್ರೆಯನ್ನು ಮಾಡ್ತೇವೆ. ಅಂದರೆ ಅವ್ರ ಮನೆಯಿಂದ ಹೊರಟು ಅವರ ಕಳೆಯಿರ್ಬೋದು ಅವುಗಳನ್ನು ಭಾರತದ ಧ್ವಜದ ಒಂದು ಮಡಿಲಲ್ಲಿ ಹಾಕ್ಕೊಂಡು ಅವರ ಮನೆಯಿಂದ ಮೇಲ್ಸೇತುವೆ ಪ್ರಾರಂಭದ ಹಂತದಿಂದ ಅಂತ್ಯದ ಭಾಗದವರೆಗೂ ಕೂಡ ಪಾದಯಾತ್ರೆ ಮಾಡಿ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ. 1983ರಿಂದ 2 ವರ್ಷ ಒಂದು ಅವಧಿ, ನಂತರ 1989ರಿಂದ 94ರವರೆಗೆ 2ನೇ ಅವಧಿಗೆ ಅವರು ಈ ತಾಲೂಕಿನ ಪ್ರತಿನಿಧಿಯಾಗಿ ಸಾಕಷ್ಟು ಸೇವೆಯನ್ನು ನೀಡಿದ್ದಾರೆ. ಉದಾಹರಣೆಗೆ ಕುಷ್ಟಗಿ ಡಿಗ್ರಿ ಕಾಲೇಜು, ಪ್ರಥಮ ದರ್ಜೆ ಕಾಲೇಜು, 220 kV ಪವರ್ ಸ್ಟೇಷನ್, ನಿಡಶೇಷಿ ಕೆರೆಯ ಒಂದು ಅಡಿಗಲ್ಲು ಶಂಕುಸ್ಥಾಪನೆ, ಹೀಗೆ ಸಾಕಷ್ಟು ಸೇವೆಗಳನ್ನು, ಕೊಡುಗೆಗಳನ್ನು ಅವ್ರು ಕೊಟ್ಟಿದ್ದಾರೆ. ಅವರ ಸ್ಮರಣಾರ್ಥ ಮತ್ತು ಇನ್ನೊಂದು ಪ್ರಮುಖ ಒಂದು ಕೊಡುಗೆ ಅಂತಂದರೆ ಕುಷ್ಟಗಿ ಗಜೇಂದ್ರಗಡ ರಸ್ತೆಯ ಪಕ್ಕದಲ್ಲಿ ಅಂದಾಜು 190/5, 190/7, 190/8 ಒಟ್ಟಾರೆ 11 ಎಕರೆ 31 ಗುಂಟೆ ಜಮೀನನ್ನು ಭೂಸ್ವಾಧೀನ ಮಾಡಿ ಸರ್ಕಾರಕ್ಕೆ, ಮಾನ್ಯ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಬೆಂಗಳೂರಿವರಿಗೆ ಇದನ್ನು ಮಾಡ್ತಾರೆ, ಹಸ್ತಾಂತರ ಮಾಡ್ತಾರೆ. ಅದರಲ್ಲಿ ಆಶ್ರಯ ಕಾಲೋನಿ ಅಂತೇಳಿ ವಸತಿ ನಿಲಯ, ಜನವಸತಿ ಪ್ರದೇಶವನ್ನು ಆಶ್ರಯ ಕಾಲೋನಿ ಪ್ರದೇಶವನ್ನಾಗಿಸ್ತಾರೆ. ಅಲ್ಲಿ ಅವರಿದ್ದಂಥ ಸಂದರ್ಭದಲ್ಲಿ 1992-93 ಸಂದರ್ಭದಲ್ಲಿ 144 ಜನರಿಗೆ ಏನು ಹಕ್ಕುಪತ್ರವನ್ನು ಕೊಡ್ತಾರೆ ಆಯ್ಕೆ ಮಾಡಿ. ಸೊ ಇದರಲ್ಲಿ ಸ್ವಲ್ಪ ವಿಷಯಗಳನ್ನು ನಾವು ಕೂಡ ಸಂಗ್ರಹಿಸ್ತಾ ಇದ್ದೀವಿ. ಸೊ ಇಷ್ಟು ಗುರುತರ ಕೊಡುಗೆಗಳನ್ನು ಅವರು ಕುಷ್ಟಗಿ ತಾಲೂಕಿಗೆ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರ ಒಂದು ಅವರ ಕನಸಾಗಿರ್ತಕ್ಕಂಥ ಆಶ್ರಯ ಕಾಲೋನಿಗೆ ದಿವಂಗತ ಶ್ರೀ ಹನುಮಗೌಡ ಶೇಖರಗೌಡ ಪಾಟೀಲ್ ಆಶ್ರಯ ಕಾಲೋನಿ ಅಂತ ನಾಮಕರಣ ಮಾಡಿ, ಮತ್ತು ಅಲ್ಲಿ ಅವರ ಒಂದು ಮೂರ್ತಿಯನ್ನು, ಪುತ್ಥಳಿಯನ್ನು ಅನಾವರಣ ಮಾಡಬೇಕು, ಪ್ರತಿಷ್ಠಾಪಿಸಬೇಕು ಅನ್ನುವಂಥದ್ದು ಒಂದು ಬೇಡಿಕೆ. ನಂತರದಲ್ಲಿ ಹಿರಿಯರು ಹಾಗೂ ದಿವಂಗತರಾಗಿರ್ತಕ್ಕಂಥ ಶ್ರೀ ಅಬ್ದುಲ್ ರಬ್ ಸಾಬ್ ಅವರ ಒಂದು ಕನಸಿನ ಕೂಸು, ಅವರು ಕೂಡ ಮಾಡಿ ಆ ಜಲಮೂಲಗಳನ್ನು ಸಮೀಕ್ಷೆ ಮಾಡಿ, ಅದೊಂದು ದೊಡ್ಡ ಹಳ್ಳ, ಆ ಹಳ್ಳಕ್ಕೆ ನೀರು ಹರಿದ್ರೆ ಅದು ಕೆರೆ ಸ್ವರೂಪ ಪಡ್ಕೊಳುತ್ತೆ. ಅದಕ್ಕೆ ಸರ್ಕಾರದ ಅನುದಾನ ಬೇಕಂತೇಳಿ ತಾವೇ ಸ್ವತಃ ಕಾಲ್ನಡಿಗೆ ಮತ್ತು ಸೈಕಲ್ ಮೇಲೆ ಅಡ್ಡಾಡಿ ಆ ಜಲಮೂಲಗಳನ್ನು ಸಮೀಕ್ಷೆ ಮಾಡಿ ಅದಕ್ಕೊಂದು ನಕ್ಷೆ ತಯಾರು ಮಾಡಿ ಪ್ರಮುಖ ವೃತ್ತಗಳಲ್ಲಿ, ಈ ಮುನ್ಸಿಪಾಲಿಟಿ ಹತ್ರ ಒಂದು ಸರ್ಕಲ್ ಐತೆ, ಬಸವೇಶ್ವರ ಸರ್ಕಲ್ಗೆ ಆ ಮ್ಯಾಪನ್ನು ಹಚ್ಚಿರ್ತೀವಿ. ನಾವು ಕೇಳಿದ ಇತಿಹಾಸ, ಬಟ್ ಅವ್ರು ನೋಡಿವಿ, ಅವರ ಕಡೆಯ ದಿನಗಳನ್ನು ನಾವು ನೋಡಿವಿ. ಈಗ ಒಂದು ಏನು ಅಭಿಪ್ರಾಯ ಬರುತ್ತಂದ್ರೆ, ಯಾವುದೋ ಒಬ್ಬ ವ್ಯಕ್ತಿ ನಿಸ್ವಾರ್ಥದಿಂದ, ನಿಷ್ಕಲ್ಮಶ ಮನಸ್ಸಿನಿಂದ ಇಂಥ ಒಂದು ಕೆಲಸ ಆಗ್ಬೇಕಂದಾಗ ಎಲ್ಲವೂ ಅಡ್ಡ ಬರ್ತವೆ, ಎಲ್ಲ ಜಾತಿ, ಧರ್ಮ, ಪಕ್ಷ ಎಲ್ಲವೂ ವಿರೋಧಕ್ಕೆ ಬರ್ತವೆ. ಆಮೇಲೆ ನಮ್ಮ ಭೂಮಿ ಹೋಗ್ತೈತೆ ಅಂದ ಕೂಡ ರೈತರು ಕೂಡ ಅಪೋಸ್ ಮಾಡ್ತಾರೆ. ಅಲ್ಲಿ ಆಗಿದ್ದು ಕೂಡ ಅದೇ. 1962ರಲ್ಲಿ ಒಮ್ಮೆ, 62ರಿಂದ 67 ಮತ್ತು 1972ರಿಂದ 78 6 ವರ್ಷಗಳ ಅವಧಿ ಅಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆಗ್ತಾ, ಹಂಗಾಗಿ 1 ವರ್ಷ ಅವರ ಅವಧಿಯನ್ನು ಹೆಚ್ಚು ಮಾಡ್ತಾರೆ. 2 ಅವಧಿಗೆ ಅವ್ರು ಏನಾಗ್ತಾರೆ, ಶಾಸಕರಾಗಿ ಕೆಲಸ ಮಾಡ್ತಾರೆ. ಅವರ ಕುಟುಂಬದ ಸದಸ್ಯರ ಹೆಸರಿನಲ್ಲಿ ಇರ್ತಕ್ಕಂಥ ಜಮೀನನ್ನು, ಅಂದಾಜು 7 ಎಕರೆ 36 ಗುಂಟೆ ಜಮೀನನ್ನು ಬಸ್ ನಿಲ್ದಾಣಕ್ಕೆ KSRTCಗೆ ಆಗಿನ ಮೈಸೂರು ಸರ್ಕಾರ ಇದ್ದ ಅವಧಿಯಲ್ಲಿ, ನಂತರ ಮತ್ತೆ ಕರ್ನಾಟಕ ಸರ್ಕಾರ ಆದ ಅವಧಿಯಲ್ಲಿ ಬಸ್ ಡಿಪೋ ಹಾಗೂ ಬಸ್ ನಿಲ್ದಾಣಕ್ಕೆ ಜಮೀನನ್ನು ಭೂದಾನ ಮಾಡ್ತಾರೆ. ಫಡ್ನವೀಸ್ ಅನ್ನುವಂಥ ಕುಟುಂಬದ ಅವರ ಹೆಸರಲ್ಲಿರ್ತಕ್ಕಂಥ ಆಸ್ತಿ ಶ್ರೀಕಾಂತರಾವ್ ದೇಸಾಯಿ ಅವರ ನೇರ ಕುಟುಂಬ ಹೊರಸ್ತಾರೆ. ಆ ಭೂದಾನವನ್ನು ಮಾಡ್ತಾರೆ. ಅವರ ಹೆಸರಿಗಾಗಿ, ಅವರ ಹೆಸರಿನ ಸ್ಮರಣಾರ್ಥಕ್ಕಾಗಿ ಬಸ್ ನಿಲ್ದಾಣಕ್ಕೆ ಅವ್ರನ್ನ ಹೆಸರ ನಾಮಕರಣ ಮಾಡೋದಾಗಿರ್ಬೋದು, ಅಥವಾ ಅಲ್ಲಿ ಪುತ್ಥಳಿ ಮೂರ್ತಿಯನ್ನು ಅನಾವರಣ ಮಾಡೋದಾಗಿರ್ಬೋದು, ಅವರು ಸ್ವತಂತ್ರ ಹೋರಾಟ, ಅವರ ಶಾಸಕರಾಗಿ ಮಾಡಿದಂಥ ಕೆಲಸಗಳು ಮತ್ತು ಈ ಭೂದಾನದ ಬಗ್ಗೆ ವಿವರಣೆಯನ್ನು ಕೊಡ್ತಕ್ಕಂಥದ್ದು ಒಂದು ಮಾಹಿತಿಯನ್ನು ಬಸ್ ನಿಲ್ದಾಣದಲ್ಲಿ ಅಳವಡಿಸಬೇಕು ಅನ್ನುವಂಥದ್ದು ನಿಟ್ಟಿನಲ್ಲಿ ಹೋರಾಟ. ಈಗಾಗಲೇ ದೊಡ್ಡಾಳ ಕೇಸೂರು ಭಾಗದಲ್ಲಿ ಹೋರಾಟ ಮಾಡಬೇಕಾಗಿ 3 ಡಿಮ್ಯಾಂಡ್ ಇಟ್ಕೊಂಡು ನಾವು ಅವ್ರ ಮನೆಯಿಂದ ಪಾದಯಾತ್ರೆಯನ್ನು ಸುಬ್ರಹ್ಮಣ್ಯ ದೇವಸ್ಥಾನದವರೆಗೆ ಮಾಡಿದ್ವಿ. ಸೊ ಅದರ ಮುಂದುವರೆದ ಭಾಗವಾಗಿ ಕುಷ್ಟಗಿ ನಗರದಲ್ಲಿ ಪಾದಯಾತ್ರೆ ಪ್ರಾರಂಭ ಆಗ್ತದೆ.